IPL ಟಾಪರ್ ಆಗಿ ಲೀಗ್ ಹಂತವನ್ನ ಫಿನಿಶ್ ಮಾಡಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಕ್ವಾಲಿಫೈಯರ್ 1 ಫೈಟ್ಗೆ ರೆಡಿಯಾಗಿದೆ. ಗುಜರಾತ್ ಟೈಟನ್ಸ್ ವಿರುದ್ಧ ಮಂಗಳವಾರ ಧರ್ಮಶಾಲಾದಲ್ಲಿ ಮ್ಯಾಚ್ ಫಿಕ್ಸ್ ಆಗಿದೆ. ಈ ಪಂದ್ಯ ಗೆದ್ರೆ ಸೀದಾ ಫೈನಲ್. ಸೊ ಡೈರೆಕ್ಟ್ ಫೈನಲ್ಗೆ ಲಗ್ಗೆ ಇಡೋಕೆ RCB ಪರ ಯಾರೆಲ್ಲ ಅಖಾಡಕ್ಕಿಳಿತಾರೆ? ಫಿಲ್ ಸಾಲ್ಟ್ ಓಪನರ್ ಆಗೋದು ಪಕ್ಕನ? ಸಾಲ್ಟ್ ಬಂದ್ರೆ ವೆಂಕಿ ಆಡಲ್ವಾ? ಜಿತೇಶ್ ಶರ್ಮಾ ಕೀಪಿಂಗ್ ಮಾಡೋಕ್ ಮಾತ್ರ ಸಾಕಾ? ನಂಬರ್ 5 ಬ್ಯಾಟಿಂಗ್ ಯಾರು ಬರ್ತಾರೆ? ಹೇಗಿರುತ್ತೆ ಪ್ಲೇಯಿಂಗ್ 11? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ವರ್ಸಸ್ ಗುಜರಾತ್ ನಡುವಿನ ಬ್ಯಾಟಲ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎರಡೂ ತಂಡಗಳು ಕೂಡ ಈ ಸೀಸನ್ ಅಲ್ಲಿ ಸ್ಟ್ರಾಂಗೆಸ್ಟ್ ಟೀಮ್ಗಳಾಗಿವೆ. ಈ ಸೀಸನ್ ಅಲ್ಲಿ 2 ಸಲ ಮುಖಾಮುಖಿ ಆಗಿದ್ವು. ಜೊತೆಗೆ ಇಬ್ರು ಕೂಡ ತಲಾ ಒಂದೊಂದು ಪಂದ್ಯವನ್ನ ಗೆದ್ದುಕೊಂಡು ಈಕ್ವಲ್ ಫೈಟ್ ಕೊಟ್ಟಿದ್ದಾರೆ. ಹಾಗೆ ಇಬ್ರು IPL ನಲ್ಲಿ 2ನೇ ಟ್ರೋಫಿಗಾಗಿ ಕಾಯ್ತಿದ್ದಾರೆ. ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಕ್ವಾಲಿಫೈರ್ 1 ಗೆದ್ದು ಸೀದಾ ಫೈನಲ್ಗೆ ನುಗ್ಗೋಕೆ ಕಾಯ್ತಿದ್ದಾರೆ. ಸೊ ಈ ಫೈಟ್ ಗೆಲ್ಲೋಕೆ RCB ಬಲಿಷ್ಠ ಪ್ಲೇಯಿಂಗ್ 11ನೇ ಕಣಕ್ಕಿಳಿಸಬೇಕು. ಅಲ್ಲದೆ ಈ ಪಂದ್ಯಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಂದ್ರೆ ಫಿಲ್ ಸಾಲ್ಟ್ ಕಮ್ ಬ್ಯಾಕ್. ಬಟ್ ಕನ್ಫ್ಯೂಷನ್ ಏನಂದ್ರೆ ವೆಂಕಟೇಶ್ ಅಯ್ಯರ್ ಅವರ ಸ್ಲಾಟ್. ಕೊಹ್ಲಿ ಜೊತೆ ಸಾಲ್ಟ್ ಓಪನರ್. ನಂಬರ್ 5 ನಲ್ಲಿ ಆಡ್ತಾರಾ ವೆಂಕಿ? ಬೆಂಗಳೂರು ತಂಡದ ಜರ್ನಿ ಚೆನ್ನಾಗಿದ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಕೈ ಕೊಟ್ಟಿರೋದೇ ಓಪನಿಂಗ್ ಪೇರ್. ಒಂದ್ ಕಡೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು ಕೂಡ ಅವರಿಗೆ ಜೊತೆಯಾಗಿದ್ದಂತ ಜೇಕಬ್ ಬೆಥೆಲ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಸಾಲ್ಟ್ ಜಾಗದಲ್ಲಿ ಆಡ್ತಾ ಇದ್ದ ಬೆಥೆಲ್ ಅಕ್ಷರಶಃ ತಂಡಕ್ಕೆ ಭಾರವಾಗಿದ್ರು. ಹೈದರಾಬಾದ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ರೆಸ್ಟ್ ನೀಡಿ ವೆಂಕಟೇಶ್ ಅಯ್ಯರ್ ಅನ್ನ ಓಪನರ್ ಆಗಿ ಆಯ್ಕೆ ಮಾಡಿದ್ರು. ಸೊ ವೆಂಕಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಈಗ ಫಿಲ್ ಸಾಲ್ಟ್ ಓಪನರ್ ಆಗಿ ವಾಪಸ್ ಆಗ್ತಾ ಇರೋದ್ರಿಂದ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ ಸಾಲ್ಟ್ ಓಪನರ್ ಆಗಿ ಕಣಕ್ಕಿಳಿಯೋದು ಕನ್ಫರ್ಮ್ ಇದೆ. ಹಾಗಾದ್ರೆ ವೆಂಕಿಗೆ ಸ್ಲಾಟ್ ಇಲ್ವಾ ಅಂದ್ರೆ ಸ್ಲಾಟ್ ಅನ್ನ ಮಾಡಿಕೊಡ್ಬೇಕು. ನಂಬರ್ 5 ನಲ್ಲಿ ಬ್ಯಾಟಿಂಗ್ ಬರೋಕೆ ಬೆಸ್ಟ್ ಆಪ್ಷನ್ ಅಂದ್ರೆ ಅದು ವೆಂಕಟೇಶ್ ಅಯ್ಯರ್. ನಂಬರ್ 3 ನಲ್ಲಿ ನಮ್ಮ ದೇವದತ್ ಪಡಿಕ್ಕಲ್, ಹಾಗೆ ನಂಬರ್ 4 ನಲ್ಲಿ ನಾಯಕ ರಜತ್ ಪಾಟಿದಾರ್ ಅವ್ರಿಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಆದ್ರೆ ನಂಬರ್ 5 ನಲ್ಲಿ ಯಾರು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್ ಹೀಗೆ ಸಾಕಷ್ಟು ಸಲ 5ನೇ ಸ್ಲಾಟ್ ನಲ್ಲಿ ಆಟಗಾರರನ್ನ ಬದಲಾವಣೆ ಮಾಡಿದ್ದಾರೆ. ಜಿತೇಶ್ ಅಂತೂ ವಿಕೆಟ್ ಕೀಪಿಂಗ್ ಅಷ್ಟೇ ನನ್ನ ಕೆಲಸ ಅಂತ ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಯಾವ ಸಪೋರ್ಟ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಈ ಸ್ಲಾಟ್ಗೆ ದಿ ಬೆಸ್ಟ್ ಆಪ್ಷನ್ ಅಂದ್ರೆ ವೆಂಕಟೇಶ್ ಅಯ್ಯರ್. ಡೆತ್ ಓವರ್ಸ್ ಅಂತ ಬಂದ್ರೆ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡುವಂತ ಸ್ಟ್ರೆಂತ್ ಅವರಲ್ಲಿದೆ. ಇಲ್ಲ ಟಾಪ್ ಆರ್ಡರ್ ಬೇಗನೆ ಕೊಲಾಪ್ಸ್ ಆಗಿದೆ, ವಿಕೆಟ್ಸ್ ಎಲ್ಲ ಬೇಗ ಬಿದ್ದಿದೆ ಅಂದ್ರೆ ವೇಟಿಂಗ್ ಗೇಮ್ ಆಡುವಂತ ನಾಲೆಡ್ಜ್ ಕೂಡ ಅವರಲ್ಲಿದೆ. ಸೊ ಅವರ ಮೇಲೆ ಡಿಪೆಂಡ್ ಆಗಬಹುದು ನಂಬರ್ 5 ನಲ್ಲಿ. ಹೀಗಾಗಿ ವೆಂಕಿನೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಇರಬೇಕಾಗತ್ತೆ. ಸೊ ಸಾಲ್ಟ್ ಮತ್ತು ವೆಂಕಿ ಇಬ್ರು ಆಡಬೇಕು ಅಂದ್ರೆ ಪ್ಲೇಯಿಂಗ್ 11 ಹೇಗಿರ್ಬೇಕು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ RCB ಪರ ಫಿಲ್ ಸಾಲ್ಟ್ ಓಪನಿಂಗ್ ಅನ್ನ ಮಾಡೋದು ಬಹುತೇಕ ಪಕ್ಕ ಇದೆ. ಸೊ ಕಳೆದ ಪಂದ್ಯದಲ್ಲಿ ಅಂದ್ರೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಅವರು ಟೀಮ್ ಅನ್ನ ಜಾಯ್ನ್ ಆಗಿದ್ರು. ಬಟ್ ಅವರು ಡಗ್ಔಟ್ ನಲ್ಲಿ ಕೂತಿದ್ರು, ಪ್ಲೇಯಿಂಗ್ 11 ನಲ್ಲಿ ಆಡಿರ್ಲಿಲ್ಲ. ಫಿಲ್ ಸಾಲ್ಟ್ ಬದಲಿಗೆ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವಕಾಶವನ್ನ ಪಡ್ಕೊಂಡಿದ್ರು. ಜೇಕಬ್ ಬೆಥೆಲ್ ಆ ಪಂದ್ಯದಿಂದ ಹೊರಗುಳಿದಿದ್ರು. ಸೊ ಈಗ ಫಿಲ್ ಸಾಲ್ಟ್ ಎಂದಿನಂತೆ ತಮ್ಮ ಓಪನಿಂಗ್ ಸ್ಲಾಟ್ಗೆ ಕಮ್ ಬ್ಯಾಕ್ ಮಾಡ್ತಾ ಇರುವಂತದ್ದು. ಸೊ ಆರಂಭದ 6 ಪಂದ್ಯಗಳಲ್ಲಿ ಫಿಲ್ ಸಾಲ್ಟ್ ಇದೇ ಓಪನಿಂಗ್ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ 200+ ರನ್ಗಳನ್ನು ಕೂಡ ಕಲೆ ಹಾಕಿದ್ರು. ಸೊ ಹೆಲ್ದಿ ಸ್ಟ್ರೈಕ್ ರೇಟ್ ಕೂಡ ಇತ್ತು. ಹೀಗಾಗಿ ಸಾಲ್ಟ್ ಬಂದ್ರೆ ನಿಜಕ್ಕೂ ಕೂಡ ವಿರಾಟ್ ಕೊಹ್ಲಿಗೆ ಒಂದೊಳ್ಳೆ ಸಪೋರ್ಟ್ ಸಿಕ್ಕಂತೆ ಗ್ಯಾರಂಟಿ ಆಗುತ್ತೆ. ಹೀಗಾಗಿ ಸಾಲ್ಟ್ ಬರೋದು RCBಗೆ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ. ಇನ್ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ನಾನ್ ಸ್ಟ್ರೈಕರ್ ನಲ್ಲಿ ಓಪನಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲಿ ಅದ್ಭುತವಾದಂಥ ಫಾರ್ಮ್ ಅಲ್ಲಿ ಇದ್ದಾರೆ. 500+ ರನ್ಸ್ ಕೂಡ ಆಲ್ರೆಡಿ ಬಂದಿದೆ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಓಕೆ ಬಿಗ್ ಸ್ಕೋರ್ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ವಿರಾಟ್ ಯಾವತ್ತಿದ್ರು ಕೂಡ 1 ಮ್ಯಾಚ್ ಅಲ್ಲಿ ಅಥವಾ 2 ಮ್ಯಾಚ್ ಅಲ್ಲಿ ಅಷ್ಟೇ ಇಡಬಹುದು. ನೆಕ್ಸ್ಟ್ ಬಿಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಕೊಹ್ಲಿ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಈ ಸಲ RCBಗೆ ಗೋಲ್ಡನ್ ಬಾಯ್ ಆಗಿ ಕಾಣ್ತಾ ಇರುವಂತ ದೇವದತ್ ಪಡಿಕ್ಕಲ್ ಆಸ್ ಯೂಶುವಲ್ ನಂಬರ್ 3 ನಲ್ಲಿ ಕಂಟಿನ್ಯೂ ಆಗ್ತಾರೆ. ಇವರನ್ನ ಬದಲಾವಣೆ ಮಾಡುವಂತ ಯಾವುದೇ ಲೆಕ್ಕಾಚಾರ ಇರೋದಿಲ್ಲ. ಯಾಕಂದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವಾಗ ಒಬ್ಬ ಆಟಗಾರ ಪರ್ಫಾರ್ಮೆನ್ಸ್ ಇಲ್ಲ ಅಂದಾಗ ಮಾತ್ರ ಆ ಸ್ಲಾಟ್ಗೆ ಯಾರನ್ನ ತರಬೇಕು ಎನ್ನುವಂಥ ಚರ್ಚೆ ಇರುತ್ತೆ. ಬಟ್ ದೇವದತ್ ಪಡಿಕ್ಕಲ್ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಸೊ ನಂಬರ್ 3 ನಲ್ಲಿ ಬೇರೆ ಆಪ್ಷನ್ ಅನ್ನ ಹುಡ್ಕೋಕ್ ಹೋಗಲ್ಲ, ಕಂಟಿನ್ಯೂ ಆಗ್ತಾರೆ. ನಂಬರ್ 4 ಅಲ್ಲಿ ಆಸ್ ಯೂಶುವಲ್ ನಾಯಕ ರಜತ್ ಪಾಟಿದಾರ್ ಬರ್ತಾರೆ. ಸೊ ರಜತ್ ಪಾಟಿದಾರ್ ಕೂಡ ಈ ಸಲ ತುಂಬಾನೇ ಕ್ಲೆವರ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಓವರ್ಗಳನ್ನ ಲೆಕ್ಕ ಹಾಕ್ತಾರೆ. ಜೊತೆಗೆ ವಿಕೆಟ್ಸ್ ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕ ಹಾಕ್ತಾರೆ. ಜೊತೆಗೆ ಎಲ್ಲಿ ವೇಟಿಂಗ್ ಮಾಡಬೇಕು ಅಲ್ಲಿ ವೇಟಿಂಗ್ ಮಾಡ್ತಾರೆ. ಅಥವಾ ಇಲ್ಲ ನಾನಿಲ್ಲಿ ಸ್ಫೋಟಕವಾಗಿ ಇನ್ನಿಂಗ್ಸ್ ಅನ್ನ ಆಡಬಹುದು ಅಂದ್ರೆ
ಸೊ ಅಷ್ಟೇ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಕೂಡ ಆಡ್ತಾರೆ. ಸೊ ಹೀಗಾಗಿ ರಜತ್ ಪಾಟಿದಾರ್ ನಂಬರ್ 4 ಅಲ್ಲಿ ಬರ್ತಾರೆ. ಅಂಡ್ ಇಲ್ಲಿ ನಂಬರ್ 5 ನಲ್ಲಿ ವೆಂಕಟೇಶ್ ಅಯ್ಯರ್ ಅನ್ನ ತಂದ್ರೆ ದಿ ಬೆಸ್ಟ್ ಅನ್ಸುತ್ತೆ ಬೆಂಗಳೂರು ತಂಡಕ್ಕೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಿದರೆ, ಜೊತೆಗೆ ಒಂದು ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಜೊತೆಗೆ ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾರೆ ಓಪನಿಂಗ್ ಆಗಿ ಬಂದು. ಸೊ ಈ ಸೀಸನ್ ಅಲ್ಲಿ ಸಿಕ್ಕಿರುವಂತ ಅವಕಾಶದಲ್ಲಿ ವೆಂಕಿ ತಮ್ಮ ಏನು ಟ್ಯಾಲೆಂಟ್ ಇದೆಯಾ ಅದನ್ನ ಪ್ರೂವ್ ಮಾಡಿದ್ದಾರೆ. ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಂಬರ್ 5 ನಲ್ಲಿ ಬೆಟರ್ ಅನಿಸಿದ್ರೆ ವೆಂಕಟೇಶ್ ಅಯ್ಯರ್ ಅನಿಸುತ್ತೆ. ಸೊ ವೆಂಕಿನ ತರಬಹುದು. ಇನ್ನು ಜಿತೇಶ್ ಶರ್ಮಾ ಆ ನಂಬರ್ 6 ಅಲ್ಲಿ ಇರ್ತಾರೆ, ಬಟ್ ಬ್ಯಾಟಿಂಗ್ ಯಾವ ಸ್ಟಾರ್ಟ್ ಅಲ್ಲಿ ಬರ್ತಾರೆ ಅನ್ನೋದು ಕೂಡ ಆ ನಂತರದಲ್ಲಿ ಡಿಸೈಡ್ ಆಗುತ್ತೆ. ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ ಬೇಕೇ ಬೇಕು ಜಿತೇಶ್ ಶರ್ಮಾ. ಯಾಕಂದ್ರೆ ವಿಕೆಟ್ ಕೀಪಿಂಗ್ ಕೂಡ ಇಂಪಾರ್ಟೆಂಟ್ ಒಂದು ತಂಡಕ್ಕೆ. ಸೊ ಎಲ್ಲಿ LBW ತಗೊಳ್ಬೇಕು, ಅಥವಾ ಯಾವುದು ವೈಡ್ ಬಾಲ್ ಆಗಿದೆ ಅನ್ನೋದನ್ನ ಡಿಸೈಡ್ ಮಾಡಬೇಕು, ಅಥವಾ ಎಲ್ಲಿ ಟಾಪ್ ಎಡ್ಜ್ ಆಗಿ ಕ್ಯಾಚ್ ಬಂದಿದೆ ಅದನ್ನು ಕೂಡ ಚೆಕ್ ಮಾಡಬೇಕು, ರಿವ್ಯೂಗಳನ್ನು ತಗೊಳ್ಬೇಕು ಅನ್ನುವಾಗ ವಿಕೆಟ್ ಕೀಪರ್ಗಳ ರೋಲ್ ತುಂಬಾನೇ ಮುಖ್ಯವಾಗುತ್ತೆ. ಸೊ ಅವರು ಹಿಡಿಯುವಂತ ಒಂದು ಸಣ್ಣ ಕ್ಯಾಚ್ ಇರ್ಬೋದು, ಅಥವಾ ಒಂದು ಬೌಂಡ್ರಿ ಲೈನ್ಗೆ ಹೋಗುವಂತ ಒಂದು ಬಾಲನ್ನು ತಡೆಯುವಂಥದ್ದು ಇರ್ಬೋದು. ಅದರಲ್ಲಿ ಎಬಿಲಿಟಿ ಜಿತೇಶ್ ಶರ್ಮಾ ಚೆನ್ನಾಗೇ ಇದೆ. ಅದರಲ್ಲೂ ಕೂಡ ಕೃಣಾಲ್ ಪಾಂಡೆ ಅವ್ರು ಬೌಲಿಂಗ್ ಬಂದಾಗ ಅವರು ಜಿಗಿಯೋದ್ರಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಆ ಬೌನ್ಸರ್ಗಳನ್ನ ಕರೆಕ್ಟ್ ಆಗಿ ಕ್ಯಾಚ್ ಹಾಕೊಳ್ತಾರೆ. ಬಟ್ ಜಿತೇಶ್ ಶರ್ಮಾ ಕಡೆಯಿಂದ ಬ್ಯಾಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ತಂಡ ಇಲ್ಲಿ. ಸೊ ಅವ್ರ ವಿಕೆಟ್ ಕೀಪಿಂಗ್ ಚೆನ್ನಾಗಿದೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಅವ್ರ ಕಡೆಯಿಂದ ಬ್ಯಾಟಿಂಗ್ ಸಪೋರ್ಟ್ ಬೇಕು. ಸೊ ಅದನ್ನ ಮಾಡ್ತಾರಾ ಅನ್ನೋದೇ ಮುಂದಿನ ಪಂದ್ಯಗಳಲ್ಲಾದ್ರೂ ಕೂಡ ಅವ್ರು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಕ್ರೂಷಿಯಲ್ ಟೈಮ್. ಇನ್ನು ಟಿಮ್ ಡೇವಿಡ್ ಇದ್ದೇ ಇರ್ತಾರೆ ತಂಡದಲ್ಲಿ. ಸೊ ಸ್ಫೋಟಕ ಬ್ಯಾಟಿಂಗ್ ಇರುವಂತದ್ದು ಅವ್ರ ಹತ್ರ. ಅದರಲ್ಲೂ ಕೂಡ ಡೆತ್ ಓವರ್ ಅಂತ ಬಂದಾಗ ಟಿಮ್ ಡೇವಿಡ್ ಇದ್ದಾಗ ತಂಡಕ್ಕೆ ನಿಜಕ್ಕೂ ಕೂಡ ಸ್ಟ್ರೆಂತ್ ಆಗುವಂಥದ್ದು. ಇನ್ನು ಈ ಸಲ RCBಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಆಗಿರುವಂಥದ್ದು ಕೃಣಾಲ್ ಪಾಂಡ್ಯ. ನಾನು ಬ್ಯಾಟಿಂಗ್ ಬಂದ್ರೆ ಬ್ಯಾಟಿಂಗ್ ಸೈ, ಅಥವಾ ಬೌಲಿಂಗ್ ಕೊಟ್ರೆ ಬೌಲಿಂಗು ಸೈ ಅಂತೇಳಿ ಎರಡರಲ್ಲೂ ಕೂಡ ಬೆಸ್ಟ್ ಆಲ್ರೌಂಡರ್ ಪ್ರದರ್ಶನವನ್ನ ನೀಡ್ತಾ ಇರುವಂತದ್ದು ಕೃಣಾಲ್ ಪಾಂಡ್ಯ. ಸೊ ಆಸ್ ಯೂಶುವಲ್ ಕೃಣಾಲ್ ಪಾಂಡ್ಯ ಕಂಟಿನ್ಯೂ ಆಗ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ ಈ ಸೀಸನ್ ನಲ್ಲಿ ಬೆಂಗಳೂರು ಪರ ಅಷ್ಟೇ ಅಲ್ಲ, ಇಡೀ IPL ನಲ್ಲಿ ಸದ್ದು ಮಾಡ್ತಾ ಇರುವಂತ ಆಟಗಾರ. ಕಡಿಮೆ ಎಕಾನಮಿಯಲ್ಲಿ ಹೈಯೆಸ್ಟ್ ವಿಕೆಟ್ ಅನ್ನ ತೆಗೆದುಕೊಂಡಿರುವಂತ ಆಟಗಾರ. ಹೌದು, ಈಗ ನಂಬರ್ 1 ಪ್ಲೇಸ್ ನಲ್ಲಿ ಇಬ್ಬರು ಆಟಗಾರರು, ರಬಾಡ ಹಾಗೆ ಭುವಿ, ಇವರಿಬ್ರು ಕೂಡ ಎದುರು ಬದ್ರ ಆಗ್ತಾ ಇದ್ದಾರೆ. ಇವರಿಬ್ರು ಕೂಡ 24 ವಿಕೆಟ್ ಗಳನ್ನ ತಗೊಂಡಿದ್ದಾರೆ. ಬಟ್ ಎಕಾನಮಿಕಲಿ ಭುವಿ ಬೆಸ್ಟ್ ಇರೋದ್ರಿಂದ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಸೊ ಭುವಿ ಅವರ ಬೌಲಿಂಗ್ ಮೇಲೂ ಕೂಡ ಜಾಸ್ತಿನೇ ಹೋಪ್ಸ್ ಇರುತ್ತೆ ಈ ಮ್ಯಾಚ್ ಅಲ್ಲಿ. ಇನ್ನು ಜೋಶ್ ಹೇಜಲ್ವುಡ್ರನ್ನು ಕೂಡ ಆಡಿಸ್ತಾರೆ. ಬಟ್ ಅವರು ಕಳೆದ 4-5 ಪಂದ್ಯಗಳಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸೊ ಅದಕ್ಕೆ ಈಗ ಸ್ವಲ್ಪ ವರ್ಕ್ ಮಾಡಬೇಕು ಅವರು. ಜೋಶ್ ಹೇಜಲ್ವುಡ್ನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಆಸ್ ಯೂಶುವಲ್ ರಸಿಕ್ ಸಲಾಮ್ದಾರ್ ಬರ್ತಾರೆ. ಸೊ ಇಲ್ಲಿ ಇನ್ನೊಂದು ಮೇನ್ ಏನಂತಂದ್ರೆ ಜೇಕಬ್ ಡಫಿಯನ್ನ ಆಡಿಸಬೇಕು. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೇಕಬ್ ಡಫಿಯನ್ನ ಆಡಿಸಬಹುದು ಬೌಲಿಂಗ್ ವಿಭಾಗದಲ್ಲಿ. ಯಾಕಂದ್ರೆ ರೊಮ್ಯಾರಿಯೋ ಶೆಫರ್ಡ್ರನ್ನ ಹೊರಗಡೆ ಇಟ್ಟಿರೋದ್ರಿಂದ, ಜೊತೆಗೆ ಸುಯಾಶ್ ಶರ್ಮಾರನ್ನ ಕೂಡ ಹೊರಗಿಡೋದ್ರಿಂದ ಜೇಕಬ್ ಡಫಿಯನ್ನ ಒಳಗಡೆ ತಂದ್ರೆ ಬೌಲಿಂಗ್ ಆಪ್ಷನ್ ಚೆನ್ನಾಗಿರುತ್ತೆ, ಜೊತೆಗೆ ಸ್ಟ್ರಾಂಗ್ ಕೂಡ ಇದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರ ಇದೆ. ಸೊ ಇದು ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ. ಹೌದು, ಇಲ್ಲಿ ರೊಮ್ಯಾರಿಯೋ ಶೆಫರ್ಡ್ನ ಚೂಸ್ ಮಾಡಿಲ್ಲ, ಆದ್ರೆ ಅವರ ಕಡೆಯಿಂದ ಈ ಸೀಸನ್ ಚೆನ್ನಾಗಿಲ್ಲ ಅಂದಾಗ ರಿಸ್ಕ್ ತಗೊಳ್ಳೋಕ್ಕೂ ಕೂಡ ಆಗಲ್ಲ. ಇನ್ನು 6ನೇ ಬೌಲರ್ ಬೇಕು ಅನ್ಸಿದ್ರೆ ವೆಂಕಿ ಕೈಯಲ್ಲಿ ಬಾಲನ್ನು ಹಾಕಿಸಬಹುದು. ಯಾಕಂದ್ರೆ ಅವರು ಕೂಡ ಆಲ್ರೌಂಡರ್. ಸುಯಾಶ್ ಶರ್ಮಾರನ್ನ ಬೇಕಿದ್ರೆ ಕೂರಿಸಬಹುದು. KKR ವಿರುದ್ಧದ ಮ್ಯಾಚ್ ಅಲ್ಲಿ RCB ಪರ 5 ಬೌಲರ್ಗಳೇ ಓವರ್ಗಳನ್ನ ಫಿನಿಶ್ ಮಾಡಿದ್ರು. ಈಗ ಅದೇ ಬ್ಯಾಟಿಂಗ್ ಡೆಪ್ತ್ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ಇದೊಂದು ಸ್ಕ್ವಾಡ್ ಬೌಲಿಂಗ್ ಕೂಡ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಇದು RCBಯ ಪ್ಲೇಯಿಂಗ್ 11 ಆದ್ರೆ ಗುಜರಾತ್ ತಂಡದಲ್ಲೂ ಕೂಡ ಬಿಗ್ ಚೇಂಜಸ್ ಅಂತ ಏನಿರಲ್ಲ. ಆಸ್ ಯೂಶುವಲ್ ಬೆಸ್ಟ್ ಓಪನಿಂಗ್ ಪೇರ್ ಆಗಿರುವಂತಹ ಸಾಯಿ ಸುದರ್ಶನ್ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಆನಂತರ ಜೋಸ್ ಬಟ್ಲರ್ ಹಾಗೆ ವಾಷಿಂಗ್ಟನ್ ಸುಂದರ್ ಕ್ಯಾರಿ ಮಾಡ್ತಾರೆ. ಇನ್ನು ನಿಶಾಂತ್ ಸಿಂಧು, ಜೇಸನ್ ಹೋಲ್ಡರ್, ರಾಹುಲ್ ತೆವಾಟಿಯಾ, ರಶೀದ್ ಖಾನ್ ಹಾಗೆ ಕಗಿಸು ರಬಾಡ, ಅರ್ಷದ್ ಖಾನ್, ಮೊಹಮ್ಮದ್ ಸಿರಾಜ್ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿಗೆ ಗುಜರಾತ್ ತಂಡ ಕೂಡ ಸೂಪರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಗುಜರಾತ್ನ ಮೇನ್ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಅವರ ಟಾಪ್ ಆರ್ಡರ್ ಬ್ಯಾಟಿಂಗ್. ಧರ್ಮಶಾಲಾ ಮೈದಾನದ ಬಗ್ಗೆ ಹೇಳೋದಾದ್ರೆ ಈ ಸೀಸನ್ ಅಲ್ಲಿ ಒಟ್ಟು ಇಲ್ಲಿ 3 ಪಂದ್ಯಗಳನ್ನು ಆಡಿಸಲಾಗಿದೆ. ಸೊ 2 ಸಲ ಚೇಸಿಂಗ್ ಮಾಡಿರುವಂತ ತಂಡಗಳೇ ವಿನ್ ಆಗಿವೆ. ಹೀಗಾಗಿ ಟಾಸ್ ಗೆದ್ದವರು ಆಲ್ಮೋಸ್ಟ್ ಚೇಸಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಅದು ಅಲ್ಲದೆ ಪಿಚ್ ನಲ್ಲಿ ಜಾಸ್ತಿ ಬೌನ್ಸ್ ಇರೋದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಇದು. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಆವರೇಜ್ 211 ರನ್ಗಳನ್ನ ನಿರೀಕ್ಷೆ ಮಾಡಬಹುದು. ಹೀಗಾಗಿ ಕ್ವಾಲಿಫೈರ್ 1 ಗೇಮ್ ಕೂಡ ಹೈ ಸ್ಕೋರ್ ಮ್ಯಾಚ್ ಹೋಗೋದು ನಿರೀಕ್ಷೆ ಇದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಗುಜರಾತ್ ವಿರುದ್ಧದ ಪಂದ್ಯಕ್ಕೆ ಬೆಂಗಳೂರು ತಂಡದ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.